ಮೇಕೆ ಹಾಲು 1 ಲೀಟ್ರಿಗೆ 300 ರೂಪಾಯಿ ಅಂತಂದು ನಾವೆಲ್ಲ ಯೂಟ್ಯೂಬ್ಗಳಲ್ಲಿ ಬಿಲ್ಡಪ್ ಕೊಡೋದನ್ನು ನೋಡಿರ್ತೀವಿ. ನಾನು 100 ರೂಪಾಯಿಗೆ 1 ಲೀಟ್ರ್ ಕೊಡ್ತೀನಿ. ದಿನಕ್ಕೆ 10 ಲೀಟ್ರ್ ಕೊಡ್ತೀನಿ ನಿಮಗೆ ಬೇಕಿದ್ದರೆ. ಅಥವಾ ಬೆಂಗಳೂರಿಗೆ ಸಪ್ಲೈ ಮಾಡಬೇಕು ಅಂತಂದರೆ ಅಲ್ಲಿಗೆ ಕೂಡ ಸಪ್ಲೈ ಮಾಡ್ತೀನಿ. ಸಾಕು, 100 ರೂಪಾಯಿ ಅಂದರೂ ಕೂಡ 10 ಲೀಟ್ರಿಗೆ ದಿನಕ್ಕೆ 1000, ತಿಂಗಳಿಗೆ 30,000, 4 ತಿಂಗಳಿಗೆ ಲಕ್ಷ ಚಿಲ್ಲರೆ. ಇನ್ನು ಮರಿಗಳೋದು ಅಂತದ್ದು ನಾನು ಯಾಕೆ ಆಲೋಚನೆ ಮಾಡಬೇಕು? ಹಾಲಿನಲ್ಲೇ ಬರುತ್ತೆ. ಅದು 100 ರೂಪಾಯಿ ಲೀಟ್ರ್ ಆದರೆ, ಇನ್ನು 300 ಆದರೆ ಎಷ್ಟು ಬರುತ್ತೆ? ಯಾಕ್ರಪ್ಪ ಬಿಲ್ಡಪ್ ಕೊಡ್ತೀರಾ? ಪ್ರಪಂಚ ಎಲ್ಲ ಬಿಲ್ಡಪ್ನವ್ರದ್ದೇ ಆಗಿಬಿಡ್ತು. ನನ್ನ ಅನುಭವದ ಪ್ರಾಮಾಣಿಕ ಮಾಹಿತಿಗಾಗಿ ಸ್ವಾಗತ. ಒಂದು ಸಣ್ಣ ಎಡವಟ್ಟಿನಿಂದ EPR ಮೇಕೆಗಳಿಗೆ ತಗಲಿ, ಅದರಿಂದಾಗಿ ನಾನು ಟ್ರೀಟ್ಮೆಂಟ್ ಕೊಂಡ ಕಾರಣಕ್ಕಾಗಿ ಮೇಕೆಗಳೆಲ್ಲ ಈಲಾಗಿರೋವೆಲ್ಲ ಕಂದಾಕ್ಕೊಂಡ್ವು, ಅಂದರೆ ಅಬಾರ್ಷನ್ ಹಾಕ್ಕೊಂಡ್ವು ಅಂತಂದು ನಾನು ಹೇಳಿದ್ನಲ್ಲ. ಆದರೆ ಪಕ್ಕಾ ಕಾರಣ ಅದಲ್ಲ ಅಂತಂದು ನನಗೆ ಯಾಕೋ ಅನುಮಾನ ಬರೋಕ್ಕೆ ಶುರುವಾಗಿಬಿಟ್ಟಿದೆ. ಏಕೆ ಅಂತಂದರೆ ನಾನು ಇವುಗಳಿಗೆ ತಗಲ್ಕೊತಿದ್ದಂಗೆ, ಅಂದರೆ ಮೊದಲು ನಾನು ಆಗಲೇ ಹೇಳ್ದಾಗೆ ಈ ಓತ್ ಮರಿಗಳಿಗೆ, ಸಂತೆಯಿಂದ ಬಂದಿರೋಂಥ ಓತ್ ಮರಿಗಳಿಗೆ ಏನು ಅಟ್ಯಾಕ್ ಆಯಿತು, ಔಟ್ಲಿಂದ ಮತ್ತು ಹೇಗೋ ಈ ದೊಡ್ಡ ಮೇಕೆಗಳಿಗೂ ಸೋಂಕು ತಗಲ್ಕೊಂಡಿದೆ. ಈ ಹುಷಾರಿನಿಂದಾಗಿ ಸ್ವಲ್ಪ ಕೆಮ್ಮೋದು, ಸ್ವಲ್ಪ ನೆಗಡಿಯಾಗಿ ಅಲ್ಲಿ ಇಲ್ಲಿ ಸ್ವಲ್ಪ ಭೇದಿ ಮಾಡ್ಕೊಳ್ತಿದ್ದಾವೆ ಅಂತಿದ್ದಂಗೆ ನಾನು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟೆ. ಹಾಗಾಗಿ ಹೆಚ್ಚು ಟ್ರೀಟ್ಮೆಂಟ್ ಕೊಡಲಿಲ್ಲ. ಒಂದು 2-3 ದಿವಸಕ್ಕೆ ಓಕೆ ಆಗಿಬಿಟ್ವು. ಪ್ರೆಗ್ನೆಂಟ್ಗಳಲ್ಲ ಅಂತಂದು ನಾನು ಹುಷಾರು ಕೂಡ ಮಾಡಿ ಯಾವುದಾದ್ರೂ ಡೇಂಜರ್ ಆಗಿರುವಂತಹ ಇಂಜೆಕ್ಷನ್ಗಳು ಇಂಥವು ಏನೂ ಮಾಡಲಿಲ್ಲ. ಕೇವಲ ಮಾತ್ರೆಗಳು, ಸಿರಪ್ನಲ್ಲೇ ಒಂದು 2-3 ದಿವಸಕ್ಕೆ ಓಕೆ ಆಗಿಬಿಟ್ವು. ಅದು ಅಲ್ಲದ ಮ್ಯಾನ್ಯಲ್ಲು ವೆಟರ್ನರಿ ಕೂಡ ಕೊಡಲಿಲ್ಲ. ಕೆಲವು ಪೇನ್ ಕಿಲ್ಲರ್ ಮಾತ್ರೆಗಳು, ಆ್ಯಂಟಿಬಯೋಟಿಕ್ ಮಾತ್ರೆಗಳು ಈ ಥರ ಕೊಟ್ಟುಬಿಟ್ಟು ಓಕೆ ಆದವು. ಹಿಂಗಿರಬೇಕಾದ್ರೆ ಇದರಲ್ಲಿದ್ದಾನೆ ಈ ಅಬಾರ್ಷನ್ ಆಯಿತಾ ಅಂತಂದು ನಾನು ಆಲೋಚನೆ ಮಾಡಿದಂಗೆಲ್ಲ ಬಹುಶಃ ಅಲ್ಲ ಅಂತಂದು ನನಗೆ ಯಾಕೋ ಅನ್ನಿಸ್ತಾ ಇದೆ. ನನಗೆ ಈ ಅಟ್ಟಗಳು ಏನಿದ್ದಾವೆ, ಈ ಅಟ್ಟಗಳ ಮೇಲೆ ಈಗ ಡೌಟ್ ಬರ್ತಾ ಇದೆ. ಯಾಕೆ ಅಂತಂದರೆ ನೀವಿಲ್ಲಿ ನೋಡ್ತಾ ಇದ್ದೀರಿ ನೋಡಿ, ನನ್ನ ಮೇಕೆಗಳು ಕೂಡ ಈ ಅಟ್ಟಗಳ ಮೇಲೆ ಬಿಟ್ಟಿದ್ದೀನಿ. ಮೊದಲೆಲ್ಲ ಇವುಗಳನ್ನ ನಾನು ಇಲ್ಲೆಲ್ಲ ಮೇಯಿಸ್ತಾ ಇದ್ದಿದ್ದು. ನಮ್ಮದು ಆ ಕಡೆ ನೆಲ ಒಂದು ಇರುವಂತಹ ಒಂದು ಅಕ್ಕಿ ಇದೆಯಲ್ಲ, ಅಲ್ಲೇ ಸುಮಾರು ಇವು 7-8 ಸೂಲಿನ ಮೇಕೆಗಳು ಯಾವಾಗಲೂ ಸಹ ಅಲ್ಲೇ ಈತಾ ಇದ್ದವು. ಒಂದೇ ಒಂದು ಸಮಸ್ಯೆ ಇರ್ತಾ ಇರಲಿಲ್ಲ. ಏಕೆ ಅಂತಂದರೆ ಅಲ್ಲಿ ನೆಲದ ಮೇಲೆ ಆರಾಮಾಗಿ ಓಡಾಡಿಕೊಂಡು ಬಿಸಿಲಿಗೆ ಬೇಕಾ ಬಿಸಿಲಿಗೆ ಬರ್ತಿದ್ವು, ನೆರಳು ಬೇಕಂದರೆ ನೆರಳು ಬರ್ತಿದ್ವು. ಅದು ಅಲ್ಲದೆ ಈ ಅಟ್ಟಿ ನೋಡ್ತಾ ಇದ್ದೀರಲ್ವ, ಸುತ್ತಲೂ ಹಳೆ ಗೋಡೆಗಳಿಂದ ಇರ್ತಾ ಇರೋದರಲ್ಲಿದ್ದ ಸಾಮಾನ್ಯವಾಗಿ ಈಗ ಮಳೆ ಬಂದಾಗ ಈ ಥಂಡಿ ಕಾಲದಲ್ಲಿ ಕೂಡ ಥಂಡಿ ಆಗ್ತಾ ಇರಲಿಲ್ಲ. ಹೆಚ್ಚಾಗಿ ಈ ಮೇಕೆಗಳು ಬೆಚ್ಚಗಿರಬೇಕಾಗಿರುತ್ತೆ. ಹಾಗೆ ಗಾಳಿ ಬೆಳಕು ಆಡ್ತಾ ಇರಬೇಕು, ಟೈಮ್ ಬಂದಾಗ ಬೆಚ್ಚಗೂ ಇರಬೇಕು. ಹಿಂಗಿದ್ದಿದ್ರಲ್ಲಿದ್ದ ಇವು ಈ 7-8 ಸೂಲ್ ಅಂತ ನಾನು ಏನು ಹೇಳಿದೆ, ಒಂದೇ ಒಂದು ದಿವಸ ಇವತ್ತಿಗೆ ಒಂದೇ ಒಂದು ಸೂಲಿನಲ್ಲಿ ಯಾವತ್ತೂ ಸಮಸ್ಯೆ ಆಗಿರಲಿಲ್ಲ. ಈಯೋದ್ರಲ್ಲಾಗಲಿ, ಆಮೇಲೆ ಈದಂತಹ ಮರಿಗಳು ಬದುಕಿ ಉಳಿಯೋದರಲ್ಲಿ ಬೆಳೆಯೋದ್ರಲ್ಲಾಗಲಿ ಬಹಳ ಚೆನ್ನಾಗಿ ಡೆವಲಪ್ ಆಗ್ತಿದ್ವು. ಈ ಸತಿನೇ ಈ ಥರ ಆಗಿದ್ದು. ಯಾವಾಗಲೂ ಆ ಅಟ್ಟಿಯಲ್ಲಿರೋಟ್ಲನ್ನ ಇಲ್ಲಿಗೆ ತಂದು ಅಟ್ಟಗಳ ಮೇಲೆ ಹಾಕಿಬಿಟ್ಟೆ ಅಂತಂದರೆ ಒಂದು 40 ಓತ್ ಮರಿಗಳನ್ನ, ಆಮೇಲೆ ಇಲ್ಲೇ ಹುಟ್ಟಿದಂತಹ ಒಂದು 9 ಕಿವಿ ಮರಿಗಳಿದ್ವಲ್ಲ, ಇವೆಲ್ಲ 50 ಆದವು. ಇಲ್ಲಿ ಜಾಗ ಸಾಧ್ಯ ಬರುತ್ತೆ ಅಂತಂದು ಆ ಮೇಕೆಗಳನ್ನ ಈ ಕಡೆ ಹಾಕಿಬಿಟ್ಟು ತಂದೊಟ್ಲನ್ನ ಆ ಅಟ್ಟಿಗೆ, ನೆಲ ಹಾಸನ ಅಟ್ಟಿಗೆ ಹಾಕಿಬಿಟ್ಟೆ. ಇದು ಹೊಸದಾಗಿ ಅಟ್ಟಗಳ ಶೆಡ್ಡು. ಇಲ್ಲಿ ನಾನು ಮೇಕೆಗಳು ಹಾಕಬೇಕು ಅಂದ್ಕೊಂಡಿರಲಿಲ್ಲ. ಕೇವಲ ಕೆಲವು ದಪ್ಪ ಮಾಡುವಂತಹ ಓತ್ಗಳನ್ನೋ ಅಥವಾ ಟಗರುಗಳನ್ನೋ ಬೆಳೆಸಬೇಕಾದ್ರೆ ಈ ಹೊಸ ಶೆಡ್ ಏನಿದೆ ಇದರ ಅಟ್ಟಗಳ ಮೇಲೆ ಬೆಳೆಸಬೇಕು ಅಂದ್ಕೊಂಡೆ. ಆದರೆ ಅನಿವಾರ್ಯವಾಗಿ ಈ ಪ್ರೆಗ್ನೆಂಟ್ ಮೇಕೆಗಳನ್ನ ಈ ಸತಿ ಈ ಅಟ್ಟಗಳ ಮೇಲೆ ತಂದಂಗೆ ಆಗಿಬಿಡ್ತು. ಈ ಅಟ್ಟಗಳ ಮೇಲೆ ಯಾವಾಗ ಬಿಟ್ಟನೋ, ಮೊದಲೇ ಇವು ಪಾಪ ತೂಕದ ಪ್ರಾಣಿಗಳು, ಇನ್ನು 2-3 ಮರಿ ಹಾಕೋದ್ರಲ್ಲಿದ್ದ ಆ ಪ್ರೆಗ್ನೆಂಟ್ ಟೈಮ್ನಲ್ಲಿ ತುಂಬ ವಜನ್ ಆಗಿರುತ್ತೆ, ಭಾರಿ ಭಾರವಾಗಿರುತ್ತೆ.
ಇಂತಹ ಭಾರವಾದ ಪ್ರಾಣಿಗಳು ಯಾವಾಗಲೂ ನೆಲದ ಮೇಲೆ ಆರಾಮಾಗಿರ್ತಿದ್ದಂಥವು ಈ ಅಟ್ಟಗಳ ಮೇಲೆ ಹಾಕಿದಾಗ, ಅದು ಅಲ್ಲದೆ ಈ ಅಟ್ಟಗಳಲ್ಲಿ ಕೆಲವು ಸತಿ ಏನಾಗುತ್ತೆ ಅಂತಂದರೆ ಹಿಂಗೆ ಇಳಿಯೋದು ಹತ್ತೋದು ಕೂಡ ಮಾಡಬೇಕಾಗಿರುತ್ತೆ. ಇವುಗಳಿಗೆ ಕಂಫರ್ಟ್ ಅನಿಸಿಲ್ಲ ಅನಿಸುತ್ತೆ. ಇಲ್ಲಿ ಬಿಡೋವಾಗಲೇ ನಾನು ಒಂದು ಗಿಲ್ಟಿ ಇತ್ತು, ಈ ಪ್ರೆಗ್ನೆಂಟ್ ಮೇಕೆಗಳನ್ನೆಲ್ಲಿ ಬಿಡ್ತಿದ್ದೀನಲ್ಲ ಏನಾದರೂ ತೊಂದರೆ ಆಗುತ್ತೇನೋ ಅಂತಂದು. ಹಟ್ಟಗಳ ಮೇಲೆ ಇವಕ್ಕೆ ಅಷ್ಟೊಂದು ಕಂಫರ್ಟ್ ಅಲ್ಲ ಅನ್ನಿಸ್ತಾ ಇತ್ತು. ಪ್ರೆಗ್ನೆಂಟ್ಗಳಿಗೆ ಔಟ್ಲುಕ್ ಕೂಡ ಒಂದು ಮನಸ್ಸು ಅನ್ನೋದು ಇರುತ್ತೆ. ಯಾವಾಗಾದರೆ ಕಂಫರ್ಟ್ ಇಲ್ಲ, ಕಿರಿಕಿರಿ ಅನಿಸುತ್ತೋ, ಜೊತೆಗೆ ಮಧ್ಯ ಮಧ್ಯೆ ಅಲ್ಲಿ ಇಲ್ಲಿ ಸ್ವಲ್ಪ ಓತಗಳು ಬಿಡ್ತಿದ್ದೆ. ಔಟ್ಲುಕ್ ಆಟಕ್ಕೆ ಪ್ರೆಗ್ನೆಂಟ್ ಆದ ಇವಟ್ಲಿಗೆ ಈ ಅಟ್ಟಗಳೇ ಏನಾದರೂ ತೊಂದರೆ ಆಯಿತಾ, ಅಥವಾ ಈ PPR ಈ ಔಷಧಿ ಇದ್ರ ಜೊತೆಗೆ ಈ ಅಟ್ಟನೂ ಕಾರಣ ಆಯಿತಾ ಅಂತಂದು ನನಗೆ ಯಾಕೋ ದಿಗ್ಲಾಗ್ತಾಯಿದೆ. ಯಾವುದಾದ್ರೂ ತೊಂದರೆ ಆದಾಗ ನನಗೆ ಆ ಬಗ್ಗೆನೇ ಹೆಚ್ಚು ತಲೆ ಕೆಡಿಸ್ಕೊಳ್ತೀನಿ. ಯಾಕೆ ಅಂತಂದರೆ ಆ ಲೋಪ ಮುಂದೇನೂ ಆಗಿಬಿಟ್ಟು ಅದು ಕಂಟಿನ್ಯೂ ಆಗಬಾರ್ದು ಅನ್ನೋ ಕಾರಣಕ್ಕೆ. ಈಗ ಯಾವತ್ತಾದರೆ ಇವು ಅಬಾರ್ಷನ್ ಆಗಿಬಿಟ್ಟು ಆವಾಗಲಿದ್ದ ನನಗೆ ಇದೇ ಅನ್ನಿಸ್ತಾ ಇದೆ. ಈ 40 ನಾಟಿ ಮರಿಗಳಿಗೋಸ್ಕರ ನಾನು ಈ ಮೇಕೆಗಳನ್ನಿಲ್ಲಿ ಹಾಕಿ ಅದರಲ್ಲೇನೋ ಬರುತ್ತೆ ಅಂತ ಸಾಕಾಣಿಕೆ ಮಾಡಿದ್ದಕ್ಕೆ ಅದರಲ್ಲಿ ಬಂದಿದ್ದು ಅಷ್ಟರಲ್ಲೇ ಇದೆ. ಚೆನ್ನಾಗಿದ್ದರೂ ಕೂಡ ಏನು ಔಟ್ಲಲ್ಲಿ ಬರ್ತಾ ಇದ್ದಿದ್ದು ಅಷ್ಟರಲ್ಲೇ ಇದೆ. ಆದರೆ ಔಟ್ಲಿಗೋಸ್ಕರ ಈ ಔಟ್ಲನ್ನ ಅಟ್ಟಿಗೆ ತಂದು ಇಲ್ಲಿ ಅಟ್ಟಗಳ ಮೇಲೆ ಹಾಕಿದ್ದಕ್ಕೆ 10-12 ಮರಿಗಳು ಯಾವಾಗ ಅಬಾರ್ಷನ್ ಆಯಿತೋ ಸುಮಾರು ಅದರಲ್ಲಿ ಏನು ಬರ್ತಿತ್ತು ಅದರ ಡಬಲ್ ಇಲ್ಲಿ ಲಾಸ್ ಆದಂಗೆ ಆಗೋಗ್ಬಿಡ್ತು. ಜೊತೆಗೆ ಇನ್ನೂ ಒಂದು 5-7-8 ತಿಂಗಳು ಈ ಮೇಕೆಗಳನ್ನ ಮತ್ತೆ ಇವುಗಳನ್ನ ಸಾಕಾಣಿಕೆ ಮಾಡೋವಂತಹ ಹೊರೆ ಬೇರೆ ಬಿದ್ದಂಗಾಯಿತು. ಒಂದೊಂದು ಸತಿ ಹಿಂಗೆ ಆಗೋದು. ನಾವು ಆಸೆಗೆ ಹೋಗಿ ಇನ್ನೇನೋ ಮಾಡ್ಕೊಂಡು ಬಿಡ್ತೀವಿ. ಪಕ್ಕಾ ವ್ಯವಸ್ಥೆ ಇದ್ದಾಗ ಮಾತ್ರ ನಾವು ಹೆಚ್ಚು ಮಾಡ್ಕೊಬೋದು, ಇನ್ನೇನೋ ಮಾಡ್ಕೊಬೋದು. ಮಾಡಬೇಕಾಗಲಿ ಇದ್ದಿದ್ದರಲ್ಲೇ ಹೆಚ್ಚು ಮಾಡ್ಕೊಬೇಕು ಹೋಗೋದು, ಇನ್ನೇನೋ ಮಾಡ್ಕೊಬೇಕು ಹೋದಾಗ ಉಲ್ಟಾ ಹೊಡೆದ್ಬಿಟ್ಟು ಬರೋದಕ್ಕಿಂತ ಹೋಗೋದೇ ಜಾಸ್ತಿ ಆಗಿಬಿಡುತ್ತೆ. ರೈತಾಪಿಯಲ್ಲೇ ಹಂಗೆ ಆಗೋದು. ಇಲ್ಲಿ ಕೂಡ ನನಗೆ ಹಂಗೆ ಆದಂಗೆ ಆಯಿತು. ಈ ಮೇಕೆಗಳು ಕಂದಾಕ್ಕೊಂಡಿರೋದ್ರಲ್ಲಿದ್ದ ಏನೇ ಆಗಲಿ ಈ ಹಟ್ಟುಗಳ ನೋವು ಬ್ರೀಡಿಂಗ್ಗೆ ಯಾವತ್ತೂ ಸೂಕ್ತ ಅಲ್ಲವೇ ಅಲ್ಲ. ಇದಂತೂ ಕಂಪಲ್ಸರಿ. ಯಾಕೆ ಅಂತಂದರೆ ಮೇಕೆಗಳು ಪ್ರೆಗ್ನೆಂಟ್ಗಳಾಗ್ತವೆ. ಮಾಮೂಲಿ ಟೈಮ್ಗಿಂತ ಪ್ರೆಗ್ನೆಂಟ್ಗಳಾದಾಗ ತುಂಬ ತೂಕವಾಗಿರುತ್ತೆ. ತೂಕವಾಗಿ ನಡೆದಾಡೋದಕ್ಕೆ ಜೊತೆಗೆ ಔಟ್ಲಿಗೆ ಬಿಸಿಲು ಆಗಾಗ ಬೇಕಾಗುತ್ತೆ. ಆ ಎಟ್ಟಿಯಲ್ಲಿದ್ದಾಗ ಹಂಗೆ ನೆರಳಬೇಕಂದ್ರೆ ನೆರಳಿಗೋಗ್ತಿದ್ವು, ಬೆಚ್ಚಗಿರ್ಬೇಕಂದ್ರೆ ಒಳಗಡೆಗೆ ಹೋಗ್ತಿದ್ವು, ಬಿಸಿಲು ಬೇಕಂದರೆ ಹೊರಗಡೆಗೆ ಬರ್ತಿದ್ವು. ಎಷ್ಟೋ ಸತಿ ಈ ಮೇಕೆಗಳು ಹೆಂಗೆ ಮಾಡ್ತವೆ ಅಂತಂದರೆ ಒಳ್ಳೆ ಬೇಸಿಗೆಯಲ್ಲೂ ಕೂಡ ನಮಗೆ ಹೊರಗಡೆಗೆ ಬರೋಕ್ಕಾಗಲ್ಲ ಅನ್ನೋ ಟೈಮ್ನಲ್ಲಿ ಕೂಡ ಆರಾಮಾಗಿ ಬಿಸಿಲಲ್ಲಿ ಮಲ್ಕೊಳ್ತವೆ. ಅಷ್ಟೆಲ್ಲ ಬಿಸಿಲನ್ನ ಇಷ್ಟಪಡುವಂತಹ ಪ್ರಾಣಿ ಅಂತಂದರೆ ಈ ಮೇಕೆ. ಇಂತೋಟ್ಲನ್ನ ತಗೊಬಂದು ಅಟ್ಟದ ಮೇಲೆ ಹಾಕಿದಾಗ ಸಾಮಾನ್ಯವಾಗಿ ಅಟ್ಟಗಳೆಲ್ಲ ಒಳಗಡೆ ಇರುತ್ತಲ್ಲ, ಶೆಡ್ನಲ್ಲಿ ನೆರಳಲ್ಲಿ. ಯಾವಾಗೋ ಒಂದು ಸತಿ ಹಂಗೆ ಹೊರಗಡೆಗೆ ಬಿಟ್ಟರೂ ಕೂಡ ಅದು ಲೆಕ್ಕಕ್ಕೆ ಬರೋದಿಲ್ಲ. ಯಾವಾಗಲೂ ಅಟ್ಟಗಳ ಮೇಲೆ ಇರೋದ್ರಲ್ಲಿಂದ ಔಟ್ಲಿಗೆ ಕಂಫರ್ಟ್ ಅನಿಸೋದಿಲ್ಲ. ಪ್ರೆಗ್ನೆಂಟ್ಗಳಿಗೂ ನಾನು ಆಗಲೇ ಹೇಳಿದಾಗ ಮನಸ್ಸಿರುತ್ತೆ ಅಂದನಲ್ಲ, ಯಾವಾಗಾದರೆ ಮನಸ್ಸಿನಲ್ಲಿ ಕಿರಿಕಿರಿ ಇರುತ್ತೋ ಅದು ಒಳಗಡೆ ಇರೋ ಪಿಂಡದ ಮೇಲೆ ಕೂಡ ಪ್ರಭಾವ ಬೀರುತ್ತೆ ಅಂತಂದು ಅನಿಸುತ್ತೆ. ಮನುಷ್ಯರಲ್ಲೂ ಕೂಡ ಇದು ಹಂಗೆ ಆಗುತ್ತೆ. ನಾವು ಕೆಲವು ಈ TV ಶೋಗಳಲ್ಲಿ ಇನ್ಯಾರಾದರೂ ಸ್ವಲ್ಪ ಸೆಲೆಬ್ರಿಟೀಸ್, ಫೇಮಸ್ ಸೆಲೆಬ್ರಿಟಿ ಲೇಡೀಸ್ ಇರ್ತಾರಲ್ಲ, ಆಮೇಲೆ ಈ ರಾಜಕಾರಣಿಗಳು ಇಂಥವ್ರು ಇರ್ತಾರಲ್ಲ, ಅವರಿಗೆ ಕೆಲವು ಹ್ಯಾಂಡಿಕ್ಯಾಪ್ಟ್ ಮಕ್ಕಳು, ಬುದ್ಧಿಮಾಂದ್ಯ ಮಕ್ಕಳು ಇಂಥವ್ರು ಹುಟ್ಟಿರೋದ್ರನ್ನ ಆಗಾಗ ಜ್ಞಾಪಕ ಬರುತ್ತೆ ನನಗೆ. ಯಾಕೆ ಅಂದರೆ ಇನ್ನೊಂದು ಜನ್ಮಕ್ಕೆ ಕಾರಣವಾಗಬೇಕಂತಹ ಈ ಹೆಣ್ಣು ಜೀವ ಒಳಗಡೆ ಮತ್ತೊಂದು ಜೀವನ ಇಟ್ಕೊಂಡಿರುತ್ತೆ ನೋಡಿ. ಅದು ಸಕ್ಷೇಮವಾಗಿ ಹೊರಗಡೆಗೆ ಬರಬೇಕು ಅಂತಂದರೆ ಮಾನಸಿಕವಾಗಿ ಕೂಡ ಈ ಹೆಣ್ಣು ಜೀವ ಅನ್ನೋದು ಒಂದು ಸಂತೃಪ್ತಿಯಿಂದ ಇರಬೇಕು ಅನಿಸುತ್ತೆ. ಹಂಗೇನಾದರೂ ಇಲ್ಲ ಕಿರಿಕಿರಿಯಾಗಿ ಮಾನಸಿಕ ಇನ್ನೇನೋ ಆಗಿಬಿಟ್ರೆ ಅದು ಪಿಂಡದ ಮೇಲೆ ಪ್ರಭಾವ ಬೀರುತ್ತೆ ಅಂತಂದು ಅನಿಸುತ್ತೆ. ಯಾಕೋ ನನಗೆ ಹಂಗೆ ಅನಿಸುತ್ತೆ. ಈ ಅಟ್ಟುಗಳ ಮೇಲೆ ಇರೋದ್ರ ಬದಲು ಮಣ್ಣು ಮೇಲಿದ್ದರೆ ಅವು ಆರಾಮಾಗಿರ್ತವೆ. ನನ್ನ ಇಷ್ಟ ದಿವಸದ ಸಾಕಾಣಿಕೆಯಲ್ಲಿ ಈ ಮೇಕೆಗಳು ಯಾವಾಗಲೂ ಅದರ ಮೇಲೆ ಮಣ್ಣಿನ ಮೇಲೆ ಇರ್ತಾ ಇದ್ದಿದ್ದು. ಹಂಗಾಗ್ಬಿಟ್ಟು ಈ ಅಟ್ಟುಗಳು ಸೂಕ್ತ ಅಲ್ಲ ಅನಿಸುತ್ತೆ.
ಅನುಕೂಲ ಆಗಲಿ ಅಂತಂದು ಈ ಅಟ್ಟೆಗಳು ಮಾಡ್ತಾರಾಗಲಿ ಈಯೋ ಅಂಥ ಪ್ರಾಣಿಗೆ ಅದು ಈದಾಗ ಕೂಡ ಎಷ್ಟೆಲ್ಲ ಬ್ಲೀಡಿಂಗ್ ಆಗೋದು ಇಂಥದ್ದೆಲ್ಲ ಇರುತ್ತಲ್ಲ, ಜೊತೆಗೆ ಆ ಮಣ್ಣು ಮೇಲೆ ಈ ಹುಟ್ಟಿದ ಮರಡಿ ಹೊರಳಾಡಿಬಿಟ್ಟಾಗ ರಾತ್ರಿಗೆ ಹುಟ್ಟಲೇಳಿ ಅದು ಬೆಚ್ಚಗಾಗಿಬಿಡುತ್ತೆ. ಅದೇ ಅಟ್ಟೆಗಳ ಮೇಲೆ ಆ ಥರ ಆಗೋದಿಲ್ಲ. ಈ ಥರ ನೂರಾರು ತೊಂದರೆಗಳಿರ್ತವೆ. ಈ ಒಟ್ಟಿನಲ್ಲಿ ಏನಾಯಿತೋ ಏನೋ ಈ ಅಟ್ಟನೂ ಒಂದು ಕಾರಣ ಆಗಿರ್ಬೋದು ಅಂತಂದು ನನಗಂತೂ ಸ್ವಲ್ಪ ಈಗ ಅದೇ ಮೈಂಡ್ನಲ್ಲಿ ಬಂದಿರೋದ್ರಲ್ಲಿದ್ದ ಮುಂದೆ ಇವುಗಳನ್ನ ಯಾವತ್ತೂ ನಾನು ಈ ಅಟ್ಟದಲ್ಲಿ ಇಡೋಕ್ಕೆ ಹೋಗೋದಿಲ್ಲ. ಏನಿದ್ರೂ ಮಣ್ಣು ಮೇಲೆ ಸಾಕಾಣಿಕೆ ಮಾಡಬೇಕು ಈ ಬ್ರೀಡಿಂಗ್ ಪ್ರಾಣಿಗಳನ್ನ. ನೀವು ನೋಡ್ತಾ ಇದ್ದೀರಲ್ವ, ಪಾಪ ಎಷ್ಟೆಲ್ಲ ಹಾಲಿದೆ ನೋಡಿ. ಒಂದೊಂದು ಮೊಲೆಯಲ್ಲಿ 2-2 ಲೀಟ್ರ್ ಹಾಲಿದೆ. ಸುಮಾರು 3-4 ಲೀಟ್ರ್ ಹಾಲು ಈ ಮೇಕೆಗಳಿಗೆ ಇದ್ದಾವೆ. ಇವಕ್ಕೆಲ್ಲ ಹಿಂಡಾಕೋಕ್ಕೂ ಆಗದು, ಬಿಡೋಕ್ಕೂ ಆಗದು. ಹಿಂಡ್ದಂಗೆಲ್ಲ ಮತ್ತೆ ಬರುತ್ತೆ, ಬಿಟ್ಟರೆ ಏನಾದರೂ ಕೆಚ್ಚಲು ಬಾವು ಬರುತ್ತೇನೋ ಅಂತಂದು ಅನಿಸುತ್ತೆ. ಸಾಮಾನ್ಯವಾಗಿ ಮೇಕೆಗಳಲ್ಲಿ ಹಾಲು ಎಷ್ಟೇ ಇದ್ದರೂ ಕೆಚ್ಚಲು ಬಾವು ಬರೋದಿಲ್ಲ. ಸ್ಟಾರ್ಟಿಂಗ್ನಲ್ಲಿ ಗಿಣ್ಣಾಲಿರುತ್ತಲ್ಲ, ಅದು ಮಾತ್ರ ಹಿಂಡಾಕ್ಬಿಡಬೇಕು. ಅದಿದ್ದರೆ ಸ್ವಲ್ಪ ಮೊಸರು ಥರ ಗಟ್ಟಿಯಾಗಿಬಿಟ್ಟು ತೊಂದರೆ ಆಗ್ಬೋದು ಅಂತ 1-2 ದಿವಸ ಹಿಂಡಾಕಿದೆ. ಆಮೇಲೆ ಹಿಂಡಾಕೋಕ್ಕೆ ಏನು ದಿನಾಲು 2-3 ಲೀಟ್ರು ಒಂದೊಂದು ಮೇಕೆ ಎಲ್ಲೂ ಏನಿಲ್ಲ ಅಂತಂದರೂ 2-3 ಲೀಟ್ರ್ ಆಗೇ ಆಗುತ್ತೆ 2 ಹೊತ್ತಲಿಂದ. ಅದು ಅಂತ ಹಿಂಡಾಕ್ತಾ ಇದ್ದರೆ ಪದೇ ಪದೇ ಬರ್ತಾ ಇರುತ್ತೆ. ಬೇಗ ಅದು ಮತ್ತೆ ಬೆದೆಗೂ ಬರೋದಿಲ್ಲ, ಜೊತೆಗೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಇನ್ನು ಡೈರಿಗೂ ಇಂಥದ್ದಕ್ಕೆ ಇವೇನು ಹಾಕೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ. ಮೇಕೆ ಹಾಲು 1 ಲೀಟ್ರಿಗೆ 300 ರೂಪಾಯಿ ಅಂತಂದು ನಾವೆಲ್ಲ ಯೂಟ್ಯೂಬ್ಗಳಲ್ಲಿ ಬಿಲ್ಡಪ್ ಕೊಡೋದನ್ನು ನೋಡಿರ್ತೀವಿ. ನಾನು 100 ರೂಪಾಯಿಗೆ 1 ಲೀಟ್ರ್ ಕೊಡ್ತೀನಿ. ದಿನಕ್ಕೆ 10 ಲೀಟ್ರ್ ಕೊಡ್ತೀನಿ ನಿಮಗೆ ಬೇಕಿದ್ದರೆ. ಅಥವಾ ಬೆಂಗಳೂರಿಗೆ ಸಪ್ಲೈ ಮಾಡಬೇಕು ಅಂತಂದರೆ ಅಲ್ಲಿಗೆ ಕೂಡ ಸಪ್ಲೈ ಮಾಡ್ತೀನಿ. ಸಾಕು, 100 ರೂಪಾಯಿ ಅಂದರೂ ಕೂಡ 10 ಲೀಟ್ರಿಗೆ ದಿನಕ್ಕೆ 1000, 4 ತಿಂಗಳಿಗೆ 1,00,000 ಚಿಲ್ಲರೆ. ಇನ್ನು ಮರಿಗಳೋದು ಅಂತದ್ದು ನಾನು ಯಾಕೆ ಆಲೋಚನೆ ಮಾಡಬೇಕು? ಹಾಲಿನಲ್ಲೇ ಬರುತ್ತೆ. ಅದು 100 ರೂಪಾಯಿ ಲೀಟ್ರ್ ಆದರೆ, ಇನ್ನು 300 ಆದರೆ ಎಷ್ಟು ಬರುತ್ತೆ? ಯಾಕ್ರಪ್ಪ ಬಿಲ್ಡಪ್ ಕೊಡ್ತೀರಾ? ಒಟ್ಟಿನಲ್ಲಿ ಇದೊಂದು ಸಮಸ್ಯೆ ಆಗೋಯ್ತು. ಡೆಲಿವರಿ ಆಗೋವಾಗ ಈ ಕಂದು ಹಾಕ್ಕೊಂಡಿದ್ದಲ್ಲ ಅಂದು ಈಗ ಈ ಹಾಲಿನ ಸಮಸ್ಯೆ ಹೊರಲಾರ್ದೆ ಕೆಚ್ಚಲು ಹೊತ್ಕೊಂಡು ತಿರುಗ್ತಾ ಇದ್ದಾವೆ ಈ ಮೇಕೆಗಳು. ಇಷ್ಟೆಲ್ಲ ತೊಂದರೆ ಆಗಿಬಿಡ್ತು. ಒಟ್ಟಿನಲ್ಲಿ ಈ ವಿಡಿಯೋದ ಉದ್ದೇಶ ಏನು ಅಂತಂದರೆ, ನೀವು ಬ್ರೀಡಿಂಗ್ ಮಾಡಿಕೊಂಡು ಮೇಕೆನೋ ಕುರಿನೋ ಸಾಕಬೇಕು ಅಂದ್ಕೊಂಡ್ರೆ ನೀವು ಅವಕ್ಕೆ ಏನೆಲ್ಲ ಖರ್ಚು ಮಾಡಿಬಿಟ್ಟು ಅಟ್ಟಗಳು ಮಾಡ್ತೀರಿ ನೋಡಿ, ಖರ್ಚುಗಳು ವೇಸ್ಟು, ಜೊತೆಗೆ ಆರೋಗ್ಯಪೂರ್ಣವಾಗಿ ನಿಮಗೆ ಮರಿಗಳು ಕೊಡೋದಿಲ್ಲ ಅನ್ನೋದಂತೂ ಅದರಲ್ಲೇನು ಸಂಶಯನೇ ಇಲ್ಲ. ಸಾಧ್ಯವಾದಷ್ಟು ಮಣ್ಣ ಮೇಲೆ ಇರಬೇಕು. ಏನು ಗುಡಿಸೋದು ಏನು ದೊಡ್ಡ ಕೆಲಸ ಅಲ್ಲ. ದಿನಕ್ಕೊಂದು 10 ನಿಮಿಷ ಗುಡಿಸಾಕ್ಬಿಟ್ರೆ ಒಂದು 20-30 ಪ್ರಾಣಿಗಳ ಅಟ್ಟಿನ 10 ನಿಮಿಷದಲ್ಲಿ ಗುಡಿಸಾಕ್ಬೋದು. ಅದಕ್ಕೆ ಇಷ್ಟೆಲ್ಲ ಖರ್ಚಿಟ್ಕೊಂಡು ಜೊತೆಗೆ ಈ ಥರ ತೊಂದರೆಗಳಾದರೆ ಬಹಳ ಕಷ್ಟ. ಓಕೆ, ಈ ವಿಡಿಯೋ ಉದ್ದೇಶ ಅದೇನೆ. ನೀವು ಬ್ರೀಡಿಂಗ್ ಮಾಡಬೇಕು ಅಂದ್ಕೊಂಡ್ರೆ ಪಕ್ಕಾ ಸಿಂಪಲ್ಲಾಗಿ ಶೆಡ್ ಹಾಕ್ಬಿಟ್ಟು ನೆಲದ ಮೇಲೆ ಮೇಯಿಸಿ, ತೊಂದರೆ ಇರೋದಿಲ್ಲ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರಿ, ಸಬ್ಸ್ಕ್ರೈಬ್ ಆಗಿ ಅಂತಂದು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.